ಅಲ್ಲ, ಚಿತ್ರದುರ್ಗ ಲೋಕಲ್ ಆಗಿ ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಇವತ್ತು ನಾನು ಹೇಳ್ಕೊಳಕ್ಕೂ ನಮಗೊಂಥರ ಮುಜುಗರ ಅನಿಸ್ತಿದೆ. ಯಾಕಂದರೆ ಅವರು ಅಂಥ ಕೃತ್ಯನ ನಾವೆಂದು ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಇದು ದರ್ಶನ್ ಮಾಡಿರೋದು ಭಾಳ ಅನ್ಯಾಯ. ಯಾಕಂದರೆ ಅವರ ಕುಟುಂಬಕ್ಕೆ ಭಾಳ ನಷ್ಟ ಆಗಿದೆ. ನಮಗೆ ಕಣ್ಣೀರು ಬರುತ್ತೆ ಅವ್ರ ಕುಟುಂಬ ನೋಡಿದರೆ. ಪಾಪ ಅವರ ಮನೆಯವರು 3 ಸಿದ್ಧ ಕಾಯ್ತಿದ್ದಾರೆ, ಗಂಡ ಬರ್ತಾನೆ ಕರ್ತಬ್ಬ. ಯಾರದೇ ಆಗಲಿ ಸಂಸಾರ ಅಲ್ವೇ ಸರ್? 5-6 ತಿಂಗಳು ಪ್ರೆಗ್ನೆಂಟ್ ವುಮೆನ್ನು ಪಾಪ ಗಂಡನ ಮೇಲೆ ಆಶೀರಲ್ಲಿವೆ. ಅಂಥ ಒಬ್ಬ ಗಂಡನಿಗೆ ಇವರು ಏನ್ರಿ ಮಾಡಿದ್ರೆ ಅಂಥವ್ರು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅವ್ರ ಮೇಲೆ ಕೇಸ್ ಮಾಡಬೇಕಾಗಿತ್ತು. ಕಂಪ್ಲೇಂಟ್ ಪೊಲೀಸ್ನವರು ವಿಚಾರಣೆ ಮಾಡೋರು, ಅದ್ರ ಬಗ್ಗೆ ಎಂಕ್ವೈರಿ ಮಾಡೋರು. ಇವ್ರು ಯಾಕ್ರಿ ಇವರೇ ಹೋಗ್ಲಿ ಯಾಕೆ ಇದು ಮ್ಯಾನ್ಯಲ್ ಆಗಿ ಯಾಕೆ ಇದು ಮಾಡ್ಬೇಕಾಯ್ತು? ಇದು ತಪ್ಪಲ್ಲೇನು ಸರ್ ಇದು? ಹೌದು, ನಾನೊಬ್ಬ ಹೇಳಕ್ಕೆ ನಮ್ಗೊಂಥರ ನೋಡ್ರಿ, ಹುಟ್ಟೋಗ್ಬೇಕಲ್ಲ. ನಾನು ದರ್ಶನ್ ಫ್ಯಾನ್ ಆಗಿ ಅವರು ಫೋಟೋ ಹಾಕಿ ನಾನು ಫ್ಯಾನ್ ಅಂತೇಳಿ ಆರೈಸಿದ್ನ ಅವ್ರು. ಅಲ್ಲ ರೀ, ಎಲ್ಲ ರೈಟ್ ಹ್ಯಾಂಡಾಗಿ ಸಿಕ್ಕಿದೆಯಲ್ಲ, ಇನ್ನೇನು ಅದರಲ್ಲಿ ಮುಚ್ಚಿಡೋದು? ಎಲ್ಲ ಫುಲ್ಲು ಡೀಟೇಲ್ಸ್ ಟಿ ವಿಯಲ್ಲೆಲ್ಲ ಲೈವಲ್ಲಿ ಬರ್ತಾಯಿದೆ ನೋಡ್ರಿ. ಅದರಲ್ಲಿ ಈಗ ದರ್ಶನ್ ಫ್ಯಾನು ಈಗ ಅವರು ಹೇಳ್ಬೋದು, ಅದರಲ್ಲಿ ನಿತ್ಯ ಬರ್ತೈತಲ್ಲ, ಸತ್ಯನೇ ತಾನೇ ಬರ್ತಾರೆ ಟಿ ವಿಯಲ್ಲಿ. ಅದರಲ್ಲಿ ಈಗ ಸುಳ್ಳು ಇದು ಅಂತ ಹೇಳಿದರೆ ಯಾರು ಸರ್ ಹೋಗ್ತಾರೆ? ಅಲ್ಲ, ನೀವೇ ಯೋಚನೆ ಮಾಡಿರಿ. ನಾವೊಬ್ಬ ಹ್ಯೂಮನ್ ಆಗಿ ನಾವೊಬ್ಬ ಒಬ್ಬ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಮಾತಾಡ್ತಿದ್ದೀನಿ. ಯಾರದೇ ಆಗಲಿ ನ್ಯಾಯ, ನಮಗೇನು ಅವ್ರ ಸಂಬಂಧಿಕರಲ್ಲ. ಈಗ ಯಾರದೇ ಆಗಲಿ ಒಬ್ರು ಕುಟುಂಬ ತಾನೆ. ಅವರು ಈಗ ಅನ್ಯಾಯ ಆದರೆ ಹೆಂಗೆ ಸರ್ ಅವ್ರ ಜೀವನ ಮುಂದೆ? ಅದನ್ನು ನಮ್ಮ ಹೆಸರು ರಾಜು ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.